ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಸಿಂಪಲ್ ಆಗಿರೋ ರೆಸಿಪಿ ಅವಲಕ್ಕಿ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಅವಲಕ್ಕಿ, ಸೊ ತರಕಾರಿಗಳು, ಟೊಮ್ಯಾಟೊ ಆ್ಯಸ್ ಯೂಶುವಲ್. ನಾನಿಲ್ಲಿ ಈರುಳ್ಳಿ ಯೂಸ್ ಮಾಡಿಲ್ಲ. ತರಕಾರಿ ಬಂದು ನಾನು ಆಲೂಗಡ್ಡೆ, ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಗೆಡ್ಡೆಕೋಸು ಯೂಸ್ ಮಾಡ್ತಾ ಇದ್ದೀನಿ. ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್, ನಾನಿಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡಿದ್ದೀನಿ. ಒಗ್ಗರಣೆಗೆ ಬೇಕಾಗಿರೋವಂಥದ್ದು ಸಾಸಿವೆ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಬ್ರೌನಿಷ್ ಟರ್ನ್ ಆಗ್ತಿದ್ದಂಗೆ ಕಡಲೆ ಬೀಜನೂ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಸೊ ಇದೆಲ್ಲ ಒಂದು ಹದಕ್ಕೆ ಫ್ರೈ ಆದಮೇಲೆ ಕರಿಬೇವು ಮತ್ತು ಖಾರಕ್ಕೋಸ್ಕರ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸೊ ಕ್ವಾಂಟಿಟಿ ನೀವು ನೋಡ್ಕೊಳ್ಳಿ ಹೇಗೆ ಮಾಡ್ತೀರಾ ಅಂತ. ನಾನಿಲ್ಲಿ 3 ಜನಕ್ಕೋಸ್ಕರ ಮಾಡ್ತಿರೋದು. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದೊಂದೇ ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್, ಆಲೂಗಡ್ಡೆ, ಕ್ಯಾರೆಟ್ ಮತ್ತು ಗೆಡ್ಡೆಕೋಸು ಎರಡನ್ನೂ ತುರಿದಿಟ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಎಣ್ಣೆಲ್ಲ ಚೆನ್ನಾಗಿ ಬಾಡಿಸ್ಬೇಕು. ಅದಾದಮೇಲೆ ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಹಾಕಿದ್ಮೇಲೆ ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಆ ಒಂದು ಸ್ಟೀಮಲ್ಲೇ ಬೇಯಬೇಕು. ಅದಾದಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದು ಒಂದು ಟಾಸಿಂಗ್ ಆದಮೇಲೆ ಅವಲಕ್ಕಿನ ಹಾಕಿ ಚೆನ್ನಾಗಿ ಟಾಸ್ ಮಾಡಬೇಕು. ಅವಲಕ್ಕಿ ಇಲ್ಲಿ ನೆನೆಸಿಟ್ಟಿಲ್ಲ, ವಾಶ್ ಮಾಡಿ ಹಾಗೆ ಇಟ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡ್ಬಿಟ್ರೆ ಪೇಸ್ಟ್ ಆಗಿಬಿಡುತ್ತೆ. ಸೊ ಇದಿಷ್ಟು ಆದಮೇಲೆ ಅವಲಕ್ಕಿ ಬಾತ್ ರೆಡಿ ಆಗುತ್ತೆ. ಸೊ ದಿಸ್ ಇಸ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.